ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಯಾಕೆ ನಾನು ನಿಮ್ಮ ಮನೆಗೆ ಬರೋಕ್ಕಾಗಲ್ಲ, ನನಗೆ ಎಲ್ಲರೂ ತುಂಬ ತೊಂದರೆ ಕೊಡ್ತಾರೆ, ಅದನ್ನು ಸಹಿಸ್ಕೊಂಡು ನನಗೆ ಇರೋಕ್ಕೆ ಆಗಲ್ಲ ಅಂತ ಪವಿತ್ರನ ಅಲ್ಲೇ ಇರ್ತಾಳೆ ತವ್ರ ಮನೆಯಲ್ಲೇ. ಹಾಗೆ ದೇವು ಅವರು ಕೂಡ ಸರಿ ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ, ನೀವು ಎಷ್ಟು ದಿನ ಇಲ್ಲಿ ಇರಬೇಕು ಅನಿಸುತ್ತೋ ಅಷ್ಟು ದಿನ ಇದ್ದು ಮತ್ತೆ ಬನ್ನಿ ಅಂತ ಹೇಳಿ ದೇವು ಅವರು ಹೊರಟು ಬಿಡ್ತಾರೆ. ಅದನ್ನಿಬ್ಬರು ಮಾತಾಡೋದನ್ನು ಕೇಳಿಸ್ಕೊಂಬಿಟ್ಟು ತಾತ ಯಾಕೆ ಇವರು ಚೆನ್ನಾಗೇ ಇದ್ರಲ್ಲ ನಮ್ಮ ಮುಂದೆ, ಸುಮ್ಮನೆ ಚೆನ್ನಾಗೇ ಇಲ್ಲ, ಇಷ್ಟೆಲ್ಲ ಒಳಗಡೆ ಇಟ್ಕೊಂಡು ಹೇಗೆ ಸುಮ್ಮನೆ ಇದ್ದಾಳೆ ಪವಿತ್ರ, ಒಂದು ಮಾತನ್ನು ಕೂಡ ಹೇಳಿಲ್ವಲ್ಲ ಅಂಥೇಳಿ ತಾತ ಅಂದ್ಕೊಂಡಿರ್ತಾಳೆ. ಪ್ಲೀಸ್ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ ಅಂತ ಪವಿತ್ರ ದೇವು ಅವ್ರ ಹತ್ರ ಕೈ ಮುಗಿದು ಕೇಳ್ಕೊಳ್ತಾರೆ. ಸರಿ ನಿಮ್ಮ ಖುಷಿನೇ ನಮ್ಮ ಖುಷಿ, ನೀವೆಲ್ಲಿದ್ರೂ ಚೆನ್ನಾಗಿರೋದನ್ನು ಇರಲಿ ಅಂತ ಅಷ್ಟೇ ನಮ್ಮ ಆಸೆ ಇರುತ್ತೆ, ಯಾವುದೇ ಕಾರಣಕ್ಕೂ ನಿಮಗೆ ನೋವು ಮಾಡೋ ಅಂಥ ಅದೇನು ಕೆಲಸ ನಾನು ಮಾಡಲ್ಲ ಅಂಥೇಳಿ. ಸರಿ ಹಾಗಿದ್ದರೆ ನೀವು ಎಷ್ಟು ದಿನ ಬೇಕೋ ಅಷ್ಟು ದಿನ ಇರಿ ಅಂಥೇಳಿ ಬಿಟ್ಕೊಟ್ಟು ಹೊಟ್ಟೋಗ್ಬಿಡ್ತಾನೆ. ಅಷ್ಟೊತ್ತಿಗೆ ತಾತ ಅಲ್ಲಿಗೆ ಬಂದು ಏನಮ್ಮ ಏನು ಮಾತಾಡ್ತಾ ಇದ್ದೀರಾ ನೀವು? ಅದು ಹೌದು ತಾತ, ನನಗಿರೋಕ್ಕಾಗ್ತಾ ಇಲ್ಲ, ಅವ್ರ ಮನೇಲಿ ತುಂಬಾ ತೊಂದರೆ ಕೊಡ್ತಾರೆ, ನನಗೆ ಯಾರೂ ಕೂಡ ನನ್ನನ್ನು ಇಷ್ಟಪಡಲ್ಲ, ನಾ ಅಡುಗೆ ಮಾಡಿದರೆ ಸಾಕು ಯಾರೂ ತಿಂತಾನೆ ಇಲ್ಲ ತಾತ ಅಂಥೇಳಿ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ ಪವಿತ್ರ. ಹಾಗಲ್ಲಮ್ಮ, ನೀನು ಏನೇ ಬಂದರೂ ಸಹಿಸ್ಕೊಳ್ಬೇಕು, ಯಾಕಂದರೆ ನೀ ಆ ಮನೆ ಸೊಸೆ ಮಗಳಲ್ಲ, ಇವತ್ತಿಂದ ನೀನು ಆ ಮನೇಲಿ ಇರೋದೇ ಕ್ಷೇಮ, ಯಾಕಂದರೆ ನೀನು ಎಲ್ಲಿದ್ದರೆ ಅಲ್ಲಿ ಚೆಂದ ಇರಬೇಕು ಅನ್ನೋದೇ ನಮ್ಮ ಆಸೆ ಅಮ್ಮ ಅಂಥೇಳಿ ಬುದ್ಧಿವಾದ ಹೇಳಿ ತಾತ ಮತ್ತು ದೇವು ಅವ್ರ ಜೊತೆಗೆ ಕಳಿಸ್ತಾನೆ. ದೇವು ಅವ್ರಿಗೆ ಒಂದು ಕಾಲ್ ಬರುತ್ತೆ, ಅಮೃತ ಕಾಲ್ ಮಾಡಿಬಿಟ್ಟು ಏನು ಪವಿತ್ರನ ಬಿಟ್ಟು ಬರ್ತಾ ಇದೆಯಾ, ಅಯ್ಯೋ ತುಂಬಾ ಖುಷಿ ಆಯ್ತು, ಇನ್ನು ಯಾವುದೇ ಕಾರಣಕ್ಕೂ ಅವಳು ಬರೋದೇ ಬೇಡ ಅಂಥೇಳಿ ಹೇಳ್ತಾ ಇರ್ತಾಳೆ ಮನಸ್ಸಲ್ಲೇ. ದೇವು ಅವ್ರು ಸರಿ 5 ನಿಮಿಷದಲ್ಲಿ ನಾನು ಮನೇಲಿ ಇರ್ತೀನಿ ಅಂಥೇಳಿ ಇರ್ತಾನೆ. ಅಷ್ಟೊತ್ತಿಗೆ ಪವಿತ್ರ ಕೂಡ ಬಂದು ಕಾರಲ್ಲೇ ಕೂತ್ಕೊಂಡಿರ್ತಾಳೆ. ದೇವು ಮತ್ತು ಪವಿತ್ರ ಇಬ್ಬರು ಸೇರಿಸಿ ಮನೆಗೆ ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ರಾಧಿಕಾ ಅವರು ಮತ್ತು ಮನೆಯವರೆಲ್ಲರೂ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಯ್ಯೋ ತಾತಂಗೂ ತುಂಬ ಖುಷಿ ಆಗ್ಬಿಡುತ್ತೆ. ಪವಿತ್ರ ಮತ್ತೆ ಬಂದ್ಯಾ ನಿಮ್ಮ ಮನೆಗೆ, ತುಂಬ ಖುಷಿ ಆಯ್ತಮ್ಮ, ನೀ ಎಲ್ಲಿ ಬರ್ತೀಯೋ ಇಲ್ಲೋ ಅಂದ್ಕೊಂಡಿದ್ದೆ ನಾನು ಅಂಥೇಳಿ ತಾತ ತುಂಬಾ ಖುಷಿ ಪಡ್ತಾರೆ. ಆದರೆ ರಾಧಿಕಾ ಅವಳು ತಂದಿರೋ ಸ್ವೀಟನ್ನು ತೊಗೊಂಡು ತಿಂತಾ ಇರಲ್ಲ, ಅವಳು ವಿಷ ಹಾಕಿ ಸಾಯಿಸೋಕ್ಕೆ ನಮ್ಮನೆ ಬಂದಿದ್ದಾಳೆ ಅಂತ ಹೇಳ್ತಾಳೆ.